ಬಿಜೆಪಿ ಸರ್ಕಾರ ಏನೇ ಮಾಡಿದ್ರೂ ಕೂಡ, ಏನೇ ಕ್ರಮಗಳನ್ನ, ಏನೇ ಕುತಂತ್ರ ಬುದ್ಧಿಯನ್ನ ತೋರಿಸಿದ್ರೂ ಕೂಡ ವಿದ್ಯಾರ್ಥಿಗಳ ಹೋರಾಟದ ಕಾವು ಮಾತ್ರ ಕಮ್ಮಿ ಆಗ್ತಾನೆ ಇಲ್ಲ. ನಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಎಂದು ವಿದ್ಯಾರ್ಥಿಗಳು ಪಟ್ಟು ಹಿಡಿದು ರಸ್ತೆಯಲ್ಲಿ ಕೂತಿದ್ದಾರೆ. ಒಂದೆಡೆ ವಿದ್ಯಾರ್ಥಿ ಶಕ್ತಿಯ ಅಬ್ಬರ, ಇನ್ನೊಂದೆಡೆ ರಾಜಕೀಯ ಅಸ್ಥಿರತೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದ್ರೆ ಬಲಿಷ್ಠವಾಗಿ, ಹೊರಗಡೆಯಿಂದ ಬಲಿಷ್ಠವಾಗಿ ಕಾಣೋ ಈ ಸರ್ಕಾರ ಪತನದ ಅಂಚಿನಲ್ಲಿದೆ. ಸದ್ಯದಲ್ಲೇ ಬಿಜೆಪಿ ಸರ್ಕಾರ ಪತನವಾಗಲಿದೆ ಎಂಬ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ. ಅಷ್ಟೇ ಅಲ್ಲ, ಸ್ವತಃ ರಾಜಕೀಯ ಪಂಡಿತರೇ ಈ ಸರ್ಕಾರ ಪತನವಾಗುತ್ತೆ ಅಂತ ಭವಿಷ್ಯವನ್ನ ನುಡಿತಾ ಇದ್ದಾರೆ. ಅಷ್ಟಕ್ಕೂ ವಿದ್ಯಾರ್ಥಿಗಳ ಈ ಒಂದು ಆಕ್ರೋಶಕ್ಕೆ ಅಸಲಿ ಕಾರಣವೇನು? ಸರ್ಕಾರ ಇಷ್ಟೆಲ್ಲ ಪ್ರಯತ್ನಿಸಿದ್ರೂ ಕೂಡ ಈ ಹೋರಾಟ ಯಾಕೆ ನಿಲ್ತಾ ಇಲ್ಲ? ರಾಜಕೀಯ ವಿಶ್ಲೇಷಕರು ಸರ್ಕಾರದ ಪತನದ ಬಗ್ಗೆ ನೀಡ್ತಾ ಇರುವ ಬಲವಾದ ಕಾರಣಗಳೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರ, ಭಾರತದಲ್ಲಿ ಪ್ರಸ್ತುತ ನಡೀತಾ ಇರುವ ಯುವ ಜನರ ಮತ್ತು ವಿದ್ಯಾರ್ಥಿಗಳ ಹೋರಾಟವು ಕೇವಲ ಒಂದು ನಿರ್ದಿಷ್ಟ ಪರೀಕ್ಷೆಯ ಅಕ್ರಮದ ವಿರುದ್ಧದ ಆಕ್ರೋಶವಾಗಿ ಉಳಿದಿಲ್ಲ. ಇದು ದೇಶದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಯುವ ಜನರ ದಂಗೆಯಾಗಿ ರೂಪಾಂತರಗೊಂಡಿದೆ. ಆಡಳಿತ ಪಕ್ಷ ಅಂದ್ರೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಅಸ್ತಿತ್ವ ಮತ್ತು ರಾಜಕೀಯ ವಿಶ್ವಾಸಾರ್ಹತೆಗೆ ತೀವ್ರ ಸ್ವರೂಪದ ಸವಾಲೊಡ್ಡಿದೆ. ಕಳೆದ ಒಂದು ದಶಕದಿಂದ ನಿರಂತರ ಬಹುಮತದೊಂದಿಗೆ ಭದ್ರವಾಗಿ ಆಡಳಿತವನ್ನ ನಡೆಸಿಕೊಂಡು ಬಂದಿರುವ ಸರ್ಕಾರದ ಅಂದ್ರೆ ಬಿಜೆಪಿ ಸರ್ಕಾರದ ಧೋರಣೆಗಳ ವಿರುದ್ಧ ಯುವ ಸಮೂಹವು, ವಿದ್ಯಾರ್ಥಿಗಳು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಸ್ತಾ ಇರುವಂತಹ ಈ ಹೋರಾಟವು ನಿರಂತರವಾಗಿ ದೇಶದಾದ್ಯಂತ ವಿಸ್ತರಿಸುತ್ತಲೇ ಇದೆ. ಸ್ನೇಹಿತರೆ, ಈ ಬೃಹತ್ ಚಳುವಳಿಗೆ ತಕ್ಷಣದ ಪ್ರಚೋದನೆ ನೀಡಿದ್ದು 2026ರ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ಅಂದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ತೀವ್ರ ಹಗರಣ ಹಾಗೂ ಕೇಂದ್ರೀಯ ಪ್ರೌಢ ಮಂಡಳಿ ಅಂದ್ರೆ ಸಿಬಿಎಸ್ಇ ಆನ್ ಸ್ಕ್ರೀನ್ ಮೌಲ್ಯಮಾಪನ ವ್ಯವಸ್ಥೆಯಲ್ಲಿ ಕಂಡುಬಂದ ಗಂಭೀರ ತಾಂತ್ರಿಕ ಅಕ್ರಮಗಳು. ಭಾರತದ ಅತ್ಯಂತ ಪ್ರತಿಷ್ಠಿತ ಮತ್ತು ತೀವ್ರ ಸ್ಪರ್ಧಾತ್ಮಕ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದ ನೀಟ್ ಪರೀಕ್ಷೆಗೆ ಪ್ರತಿ ವರ್ಷ ಸುಮಾರು 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೇವಲ 1,30,30,000 ಸೀಟುಗಳಿಗಾಗಿ ವರ್ಷಗಟ್ಟಲೆ ಕಷ್ಟಪಟ್ಟು ಸಿದ್ಧತೆಯನ್ನ ನಡೆಸ್ತಾರೆ. ಆದರೆ ಈ ಪರೀಕ್ಷೆಯು ವ್ಯವಸ್ಥಿತವಾಗಿ ಸೋರಿಕೆಯಾಗಿ ರಾಜಕಾರಣಿಗಳ ಮಕ್ಕಳಿಗೆ, ಬಿಸ್ನೆಸ್ ಮ್ಯಾನ್ಗಳ ಮಕ್ಕಳಿಗೆ ಬಹಿರಂಗವಾಗಿ ಪೇಪರ್ಗಳನ್ನ ಲೀಕ್ ಮಾಡಲಾಗ್ತಾ ಇದೆ. ಈ ಶೈಕ್ಷಣಿಕ ವಂಚನೆಯು ಕೇವಲ ಒಂದು ವ್ಯವಸ್ಥೆಯ ವೈಫಲ್ಯವಲ್ಲ, ಬದಲಿಗೆ ಲಕ್ಷಾಂತರ ಮಧ್ಯಮ ವರ್ಗದ ಮತ್ತು ಬಡ ಕುಟುಂಬಗಳ ಭವಿಷ್ಯದ ಕನಸುಗಳನ್ನ ನುಚ್ಚುನೂರು ಮಾಡಿದ ದುರಂತವಾಗಿದೆ. ಈ ಪರೀಕ್ಷಾ ಒತ್ತಡ ಮತ್ತು ನಿರಾಶೆಯಿಂದಾಗಿ ದೇಶದಾದ್ಯಂತ ಸುಮಾರು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದು ಸಾರ್ವಜನಿಕ ಆಕ್ರೋಶದ ಜ್ವಾಲೆ ತೀವ್ರಗೊಳ್ಳಲು ಪ್ರಮುಖ ಕಾರಣವಾಯಿತು. ವಿದ್ಯಾರ್ಥಿಗಳ ಈ ಆಕ್ರೋಶಕ್ಕೆ ಕೇವಲ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾತ್ರ ಕಾರಣವಲ್ಲ, ಬದಲಿಗೆ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದಲೂ ಕೂಡ ನಿರಂತರವಾಗಿ ಸಂಭವಿಸ್ತಾ ಇದ್ದಂತಹ 150ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆ ಸೋರಿಕೆಗಳು ಮತ್ತು ಅದರಲ್ಲಿ ಯಾರಿಗೂ ಕೂಡ ಶಿಕ್ಷೆ ಆಗದೇ ಇರುವುದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಅಸಲಿ ಕಾರಣವಾಯಿತು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೇಲಿನ ನಂಬಿಕೆ ಸಂಪೂರ್ಣವಾಗಿ ನಾಶವಾಗಿರುವುದು ಮತ್ತು ಯುವ ಜನತೆಯಲ್ಲಿ ತೀವ್ರವಾಗಿರುವಂತಹ ನಿರುದ್ಯೋಗದ ಬಿಕ್ಕಟ್ಟು ಈ ಹೋರಾಟವನ್ನು ದೇಶದಾದ್ಯಂತ ವಿಸ್ತರಿಸಿತು. ಕೇವಲ ದೆಹಲಿಗೆ ಸೀಮಿತವಾಗಿದ್ದಂತಹ ಈ ಚಳುವಳಿಯು ಕೆಲವೇ ದಿನಗಳಲ್ಲಿ ಮುಂಬೈ, ಕೋಲ್ಕತ್ತಾ, ಪಾಟ್ನಾ, ಚೆನ್ನೈ, ಗೋವಾ ಮತ್ತು ಹೈದರಾಬಾದ್ ಸೇರಿದಂತೆ ಪ್ರಮುಖ ಶೈಕ್ಷಣಿಕ ನಗರಗಳಿಗೆ ವ್ಯಾಪಿಸಿತು. ಇನ್ನು ಬೆಂಗಳೂರಲ್ಲಿ ಯಾಕೆ ಹೋರಾಟ ಆಗ್ತಾ ಇಲ್ಲ ಅಂದ್ರೆ ಇವರಿಗೆ ಹಿಂದಿ ವಿರುದ್ಧದ ಹೋರಾಟವನ್ನು ಮಾಡೋದು ಬಿಟ್ರೆ ಬೇರೆ ಏನು ಕೂಡ ಗೊತ್ತಿಲ್ಲ. ಇನ್ನು ಸ್ನೇಹಿತರೆ, ವಿದ್ಯಾರ್ಥಿಗಳ ಶಾಂತಿಯುತ ಪ್ರತಿಭಟನೆಯನ್ನ ಹತ್ತಿಕ್ಕಲು ಬಿಜೆಪಿ ಸರ್ಕಾರವು ಬಲ ಪ್ರಯೋಗದ ಹಾದಿಯನ್ನ, ಕುತಂತ್ರ ಬುದ್ಧಿಯನ್ನ ತೋರಿಸಿತು. ಜೂನ್ 6ರಂದು ಪ್ರಾರಂಭವಾದ ಈ ಪ್ರತಿಭಟನೆಯು ಜೂನ್ 28ರಂದು ಪ್ರಮುಖ ಪರಿಸರ ಕಾರ್ಯಕರ್ತ ಮತ್ತು ಸೈಂಟಿಸ್ಟ್ ಆಗಿರುವಂತಹ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹದೊಂದಿಗೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತು. ನಂತರ ಜುಲೈ 20ರಂದು ಸಂಸತ್ತಿನ ಮುಂಗಾರು ಅಧಿವೇಶನದ ಮೊದಲ ದಿನದಂದು ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಸಂಸತ್ತು ಚಲೋ ಮೆರವಣಿಗೆಯನ್ನ ತಡೆಯಲು ದೆಹಲಿ ಪೊಲೀಸರು ಮತ್ತು ಅರಸೇನಾ ಪಡೆಗಳು ವ್ಯಾಪಕವಾಗಿ ಲಾಠಿ ಬಲವನ್ನ, ಲಾಠಿ ಪ್ರಹಾರ ಹಾಗೂ ಹಳೆಯ ಎಕ್ಸ್ಪೈರಿ ಆಗಿರುವಂತಹ ಅಶ್ರುವಾಯು ಶೆಲ್ಗಳನ್ನ ಬಳಸಿದ್ರು. ಈ ಗಂಭೀರ ಸಂಘರ್ಷದಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೀವ್ರವಾಗಿ ಗಾಯಗೊಂಡು ಅನೇಕ ಆಸ್ಪತ್ರೆಗಳಿಗೆ ದಾಖಲಾದರು. ವಿದ್ಯಾರ್ಥಿಗಳ ಶಕ್ತಿಯನ್ನ ಕುಗ್ಗಿಸಲು ದೆಹಲಿಯ ಪ್ರಮುಖ 16 ಮೆಟ್ರೋ ನಿಲ್ದಾಣಗಳನ್ನ ಮುಚ್ಚಲಾಗಿತ್ತು ಮತ್ತು ಇಂಟರ್ನೆಟ್ ಸೇವೆಗಳನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿತ್ತು. ಇದರ ಹೊರತಾಗಿಯೂ ದೇಶದ ಪ್ರಮುಖ ನಗರಗಳಾದ ಮುಂಬೈ, ಕೋಲ್ಕತ್ತಾ, ಪಾಟ್ನಾಗಳಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟವನ್ನ ನಡೆಸಿದ್ರು. ಬಿಹಾರ
ಬಿಹಾರದ ಪಾಟ್ನಾದಲ್ಲಿ ಪೊಲೀಸರು ವಿದ್ಯಾರ್ಥಿಗಳನ್ನ ತಡೆಯೋದಕ್ಕೆ ಅಲ್ಲೂ ಕೂಡ ಲಾಠಿ ಪ್ರಹಾರವನ್ನ ಮಾಡಿದ್ರು. ಇನ್ನು ಸ್ನೇಹಿತರೆ, ವಿದ್ಯಾರ್ಥಿಗಳ ಪ್ರತಿಭಟನೆಯು ದಿನೇ ದಿನೇ ತೀವ್ರಗೊಳ್ತಾ ಇದ್ದಂತೆ ಆಡಳಿತ ಪಕ್ಷ ಅಂದ್ರೆ ಬಿಜೆಪಿಯ ಆಂತರಿಕ ವಲಯದಲ್ಲಿ ಮತ್ತು ಅದರ ಮಿತ್ರ ಪಕ್ಷಗಳಲ್ಲಿ ತೀವ್ರ ಭಿನ್ನಾಭಿಪ್ರಾಯಗಳು ಮೂಡ್ತಾ ಇವೆ. ಆರಂಭದಲ್ಲಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಸಾದ್ ಅವರು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನು ವಿರೋಧ ಪಕ್ಷಗಳ ರಾಜಕೀಯ ದಾಳಗಳು ಎಂದು ಕಡೆಗಣಿಸಿದ್ರು. ಆದರೆ ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ಸರ್ಕಾರವು ತಮ್ಮ ಮೃದು ಮತ್ತು ಸಮರ್ಥ ಸಂವಹನಕಾರರಾದ ಜೆಪಿ ನಡ್ಡಾ ಅವರನ್ನ ಮಾತುಕತೆಗೆ ನಿಯೋಜಿಸಿತು. ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಪ್ರಮುಖ ಮಿತ್ರ ಪಕ್ಷಗಳಾದ ತೆಲುಗು ದೇಶಂ ಪಾರ್ಟಿ ಅಂದ್ರೆ ಟಿಡಿಪಿ ಮತ್ತು ಜನತಾದಳ ಯುನೈಟೆಡ್ ಜೆಡಿಯು ನಾಯಕರು ಈ ವಿದ್ಯಾರ್ಥಿ ದಂಗೆಯನ್ನು ನಿಭಾಯಿಸಿದ ಪೊಲೀಸ್ ಕಾರ್ಯವೈಖರಿಯ ಬಗ್ಗೆ ತೀವ್ರ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಮಿತ್ರ ಪಕ್ಷಗಳ ಸಂಸದರ ಪ್ರಕಾರ ದೇಶದ ಯುವ ಸಮುದಾಯದ ಹೋರಾಟವನ್ನ ಈ ರೀತಿಯಾಗಿ ಹಿಂಸಾತ್ಮಕವಾಗಿ ಹತ್ತಿಕ್ಕುವುದು ಪ್ರಜಾಪ್ರಭುತ್ವ ವಿರೋಧಿಯಾಗಿದ್ದು ಇದು ಸರ್ಕಾರದ ವಿಶ್ವಾಸಾರ್ಹತೆಯನ್ನ ಮತ್ತಷ್ಟು ಧೂಳೀಪಟ ಮಾಡುತ್ತದೆ. ತೆಲುಗು ದೇಶಂ ಪಾರ್ಟಿಯ ನಾಯಕ ಪ್ರತಿಭಟನೆ ನಡೆಸುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಹಕ್ಕು, ಆದರೆ ಅದನ್ನ ಹಿಂಸಾಚಾರಕ್ಕೆ ತಿರುಗಿಸದೆ ಸರ್ಕಾರ ಅವರೊಂದಿಗೆ ಮುಕ್ತವಾಗಿ ಸಂವಹನ ನಡೆಸಬೇಕು ಎಂದು ಬಹಿರಂಗವಾಗಿಯೇ ಪ್ರತಿಪಾದಿಸಿದ್ದಾರೆ. ಇನ್ನು ಮತ್ತೊಂದೆಡೆ ದೇಶದ ವಿದ್ಯಾರ್ಥಿಗಳಿಗೆ ಕಠಿಣ ಸನ್ನಿವೇಶಗಳನ್ನು ಸೃಷ್ಟಿಸಿರುವ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಸಾದ್ ಅವರ ಸ್ವಂತ ಮಗಳು ಅಂತ ಹೇಳಲಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಇನ್ನೂ ಕೂಡ ಪಕ್ಕಾ ಆಗಿಲ್ಲ. ಇವಳು ಈಗ ಈ ಒಂದು ಹೋರಾಟವನ್ನ ನೋಡೋದಕ್ಕಾಗದೆ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಡಿಲೀಟ್ ಮಾಡ್ಕೊಂಡಿದ್ದಾಳೆ. ಇದಾದ ಬಳಿಕ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ರಾಜಕಾರಣಿಗಳ ಮಕ್ಕಳಿಗೆ ಒಂದು ವ್ಯವಸ್ಥೆ, ಬಡ ಮಕ್ಕಳಿಗೆ ಒಂದು ವ್ಯವಸ್ಥೆ ಅನ್ನೋ ಬಗ್ಗೆ ದೊಡ್ಡ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಸ್ನೇಹಿತರೆ, ಜಾಗತಿಕ ಮತ್ತು ರಾಷ್ಟ್ರೀಯ ರಾಜಕೀಯ ವಿಶ್ಲೇಷಕರು ಪ್ರಸ್ತುತ ವಿದ್ಯಾರ್ಥಿ ದಂಗೆಯನ್ನು ಮೋದಿಯವರ ದಶಕದ ಆಡಳಿತಕ್ಕೆ ಎದುರಾಗಿರುವ ಅತ್ಯಂತ ದೊಡ್ಡ ಅಸ್ಥಿರತೆಯ ಬಿಕ್ಕಟ್ಟು ಎಂದು ಬಣ್ಣಿಸಿದ್ದಾರೆ. ಈ ವಿದ್ಯಾರ್ಥಿ ಚಳುವಳಿಯು ಒಕ್ಕೂಟ ಸರ್ಕಾರದ ಪತನಕ್ಕೆ ಹೇಗೆ ನಾಂದಿ ಹಾಡಬಹುದು ಎಂಬ ಕುರಿತು ರಾಜಕೀಯ ಪಂಡಿತರು ಪ್ರಮುಖವಾಗಿ 3 ಸಿದ್ಧಾಂತಗಳನ್ನ ಮಂಡಿಸಿದ್ದಾರೆ. ಸ್ನೇಹಿತರೆ, ರಾಜಕೀಯ ವಿಶ್ಲೇಷಕರ ಪ್ರಕಾರ ಕಳೆದ 1 ದಶಕದಿಂದ ಬಿಜೆಪಿ ಅಥವಾ ಮೋದಿ ಸರ್ಕಾರ ತನ್ನ ಆಡಳಿತವನ್ನ 3 ಹಂತಗಳಲ್ಲಿ ನಡೆಸಿಕೊಂಡು ಬಂದಿದೆ. ಮೊದಲನೇದಾಗಿ ಭರವಸೆಯ ಹಂತ 2014ರಿಂದ 2020ರ ಆರಂಭದಲ್ಲಿ ದೇಶದ ಮಧ್ಯಮ ವರ್ಗಕ್ಕೆ ಮತ್ತು ಬಡ ಕುಟುಂಬಗಳಿಗೆ ನೀಡಿದ ಆರ್ಥಿಕ ಮತ್ತು ಉದ್ಯೋಗದ ಪ್ರಬಲ ಭರವಸೆಗಳು. ಎರಡನೆಯದು ಭಯದ ಹಂತ, ಸರ್ಕಾರದ ನೀತಿಗಳನ್ನು ಪ್ರಶ್ನಿಸುವ ವಿದ್ಯಾರ್ಥಿಗಳು, ರೈತರು, ಮಾಧ್ಯಮದವರು ಮತ್ತು ಶಿಕ್ಷಣ ತಜ್ಞರು ವಿರೋಧ ಪಕ್ಷಗಳನ್ನ ದೇಶದ್ರೋಹಿಗಳು, ತೀವ್ರಗಾಮಿಗಳು ಅಥವಾ ಅಂತಾರಾಷ್ಟ್ರೀಯ ಸಂಚುಕೋರರು ಎಂದು ಬಿಂಬಿಸಿ ತನಿಖಾ ಸಂಸ್ಥೆಗಳ ಮೂಲಕ ಅವರನ್ನ ಶಮನ ಮಾಡಲಾಗ್ತಾ ಇತ್ತು ಅಥವಾ ದಮನ ಮಾಡಲಾಗ್ತಾ ಇತ್ತು. ಇನ್ನು ಮೂರನೆಯದ್ದು ಆಕ್ರೋಶದ ಹಂತ, ಅಂದ್ರೆ ಈಗ ಯಾವ ಜನಸಾಮಾನ್ಯರಲ್ಲಿ ಭಯದ ಭಾವನೆ ಸಂಪೂರ್ಣವಾಗಿ ಇಲ್ಲವಾಗುತ್ತದೆಯೋ ಆಗ ಆಕ್ರೋಶವು ಭುಗಿಲೇಳುತ್ತದೆ. ಪ್ರಸ್ತುತ ಯುವಜನರಲ್ಲಿ ದಂಡನೆ ಅಥವಾ ಬಂಧನದ ಭಯ ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದು ಪ್ರಜಾಪ್ರಭುತ್ವದ ಹಕ್ಕುಗಳನ್ನ ಮರಳಿ ಪಡೆಯುವ ಹಠ ಬಲವಾಗಿದೆ. ಸದ್ಯಕ್ಕೀಗ ದೆಹಲಿ ಹಾಗೂ ಪಾಟ್ನಾದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಆದಷ್ಟು ಬೇಗ ದೇಶವ್ಯಾಪಿ ಈ ಒಂದು ಹೋರಾಟ ವಿಸ್ತರಿಸಲಿ. ಹಾಗೆ ಕೇವಲ ಬಿಜೆಪಿಗೆ ಮಾತ್ರ ಈ ಒಂದು ಹೋರಾಟ ಸೀಮಿತವಾಗಬಾರದು. ಭಾರತದ ಎಲ್ಲ ರಾಜಕೀಯ ಪಕ್ಷಗಳ ಎಲ್ಲ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಈ ಒಂದು ಹೋರಾಟ ಭುಗಿಲೇಳಬೇಕು. ಭ್ರಷ್ಟ ರಾಜಕಾರಣಿಗಳನ್ನ ಕಿತ್ತು ಬಿಸಾಡಬೇಕು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.